ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನನ್ನ ಅತ್ತೆದು ನಿನ್ನೆ ಬರ್ಡೇ ಇತ್ತು. ಸೊ ಕೇಕ್ ಕಟ್ಟಿಂಗ್ ಏನು ಮಾಡಿಲ್ಲ, ಯಾಕಂದರೆ ಅವ್ರ ತಮ್ಮನ ಬರ್ಡೇ ಮರುದಿನ ಅಂದರೆ ಇವತ್ತು. ನಿನ್ನೆ ಅವರನ್ನು ಕರ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದಿದ್ದೀವಿ ಹೋಗಿ. ಕೇಕ್ ಕಟ್ಟಿಂಗ್ ಮಾತ್ರ ಮಾಡಿರಲಿಲ್ಲ. ಸೊ ಇವತ್ತು ಒಂದು ಕೇಕಲ್ಲಿ 2 ಜನದ್ದು ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ. ಸೊ ನೋಡೋಣ, ಅವ್ರ ಮನೆಗೆ ಹೋಗೋಣ. ಯಾಕಂದರೆ ನನಗೆ ಚಿಕ್ಕಪ್ಪ ಆಗಬೇಕು. ನನ್ನ ಅತ್ತೆದು ತಮ್ಮ ಅಂದರೆ ತುಂಬ ಹಂಬಲ್ ಪರ್ಸನ್, ತುಂಬ ಕೇರಿಂಗ್ ಪರ್ಸನ್ನು. ನನಗಂತೂ ತಂದೆ ಸ್ಥಾನದಲ್ಲಿದ್ದಾರೆ. ಸೊ ಒಂದು ಸಣ್ಣ ಖುಷಿ ನನ್ನ ಕಡೆಯಿಂದ. ಬನ್ನಿ ಹೋಗೋಣ. ನೋಡಿ, ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ನನ್ನ ಮಗ ದೊಡ್ಡ ಅನಾಹುತನೇ ಮಾಡಿದ್ದ. ಈ ಬಾಗ್ಲಡಿಯಲ್ಲಿ ಕೈ ಇಟ್ಟು ಬಾಗ್ಲು ಹಾಕೊಂಡ್ಬಿಟ್ಟಿದ್ದ. ತುಂಬ ನೋವಾಗಿತ್ತಾಯ್ತಾ. ಸಣ್ಣ ಎಳೆ ಕೈ ಅಲ್ವಾ, ಸೊ ದಪ್ಪ ಆಗಿತ್ತು. ಸೊ ನಾನಂತೂ ಐಸೆಲ್ಲ ಇಟ್ಟೆ, ಮಸಾಜ್ ಮಾಡಿದೆ. ಬಟ್ ಏನು ಮಾಡಿದ್ರು ಅವನಿಗೆ ನೋವು ಮಾತ್ರ ಕಮ್ಮಿ ಆಗಲಿಲ್ಲ. ಬಟ್ ನಾನು ಐಸ್ ಕೊಟ್ಟರೆ ಅವನು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ತಿಂದರೆ ತಿನ್ನಲಿ ಅಂತೇಳಿ ಸುಮ್ಮನೆ ಆದೆ. ಸೀದಾ ಅಲ್ಲಿಂದ ಹೊರಟರೆ ನಮಗೆ ರಿಕ್ಷಾ ಸಿಗ್ತಾಯಿತ್ತಾ. ಸೊ ನನ್ನ ಮಗ ಹತ್ತು ನನ್ನ ಅತ್ತೆ ಮೇಲೆ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟ. ಸೊ ಮಲ್ಕೊಂಡ್ಲಿ ಸ್ವಲ್ಪ ನೋವು ಕಮ್ಮಿ ಆಗಲಿ ಹೇಳಿ ಅಲ್ಲಿಂದ ಸೀದಾ ನಾವು ಹೋಗಿದ್ದು 7th Avenueಗೆ. ಯಾಕಂದರೆ ಕೇಕ್ ಕಲೆಕ್ಟ್ ಮಾಡಬೇಕಿತ್ತಲ್ವ. ಸೊ ಎಮರ್ಜೆನ್ಸಿ ಇದ್ದ ಕಾರಣ ನಾನು ಆಲ್ರೆಡಿ ಮುಂಚೆನೇ ಬುಕ್ ಮಾಡಿರಲಿಲ್ಲ. ಸೊ ಹಾಫ್ ಆನ್ ಅವರ್ಗಿಂತ ಮುಂಚೆ ಫೋನ್ ಮಾಡಿ ಹೇಳಿದ್ದೆ. ಸೊ ನಮ್ಮ ಕೇಕ್ ರೆಡಿಯಾಗಿತ್ತು. ಮತ್ತು ಎಷ್ಟೇ ಎಮರ್ಜೆನ್ಸಿಲಿ ಫೋನ್ ಮಾಡಿದ್ರು ಅಷ್ಟೇ ಕೇಕ್ ಅರ್ಜೆಂಟಲ್ಲಿ ರೆಡಿ ಮಾಡಿಕೊಡ್ತಾರೆ. ಅದೊಂದು ನಂಗೆ ತುಂಬ ಇಷ್ಟ. ಮತ್ತು ಕೇಕು ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿತ್ತು. ಚಿಕ್ಕಪ್ಪನ ಬರ್ಡೇ ಇವತ್ತಾದ ಕಾರಣ ನಿನ್ನೆ ನನ್ನ ಅತ್ತೆದು ಬರ್ಡೇ ಇದ್ದ ಕಾರಣ ಒಂದೇ ಕೇಕಲ್ಲಿ 2 ಜನದ ಹೆಸರು ಬರೆಸ್ತಿದ್ವಿ ಆಯಿತಾ. ಯಾಕಂದರೆ 3 ಇಯರ್ಸಿಂದ ಇದನ್ನೇ ಮಾಡೋದು ನಾವು. ಸೊ ಸೀದಾ ಅಲ್ಲಿಂದ ಹೊರಟವ್ರೆ ಅವ್ರ ಮನೆಗೆ ಹೋಗೋಣ ಅಂಥೇಳಿ. ಯಾಕಂದರೆ ಇಷ್ಟಿಷ್ಟು ಸಣ್ಣ ಪುಟ್ಟ ವಿಷಯಗಳೇ ಖುಷಿ ತರಿಸೋದಲ್ವ. ಸೊ ನೋಡಿ, ಅವ್ರ ಮನೆಗೆ ಬಂದ ತಕ್ಷಣವೇ ಕೇಕೆಲ್ಲ ಹೊರಗೆ ತೆಗೆದಿಟ್ಟೆ. ನನ್ನ ಮಗು ಮಲ್ಕೊಂಡಿದ್ದ. ಸೊ ಮಂಚದ ಮೇಲೆ ಹಾಕಿ ಎಲ್ಲ ಮಾತುಕತೆ ಮಾತಾಡ್ತಾ ಇದ್ದೀವಿ. ಸೊ ನೋಡಿ, ನನ್ನ ಚಿಕ್ಕಪ್ಪ ಮೊಬೈಲ್ ಇಟ್ಕೊಂಡು ಏನೋ ಮಾಡ್ತಾಯಿದ್ರು. ಸೊ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂಥೇಳಿ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನನ್ನ ಚಿಕ್ಕಮ್ಮ ಹೋಗಿ. ನೋಡಿ, ನಾವು ಸಣ್ಣರಿರುವಾಗಷ್ಟೇ ಯಾರ್ದಾದ್ರು ಕೇಕ್ ಕಟ್ಟಿಂಗ್ ಮಾಡುವಾಗೆಲ್ಲ ಹೋಗ್ತಿದ್ವಿ. ಯಾಕಂದರೆ ಸಣ್ಣ ಪುಟ್ಟ ಕೇಕ್ ತಿನ್ನೋದೇ ಅಷ್ಟು ಖುಷಿ ತರ್ತಿತ್ತು. ಇವಾಗ ಮನೇಲಿ ಎಷ್ಟೇ ಇರಲಿ ಏನೇ ಇರಲಿ ಆ ಸಣ್ಣದಲ್ಲಿರುವಾಗಿರೋ ನೆಮ್ಮದಿ ಇವಾಗಿಲ್ಲ. ಸೊ ನೋಡಿ, ಎಷ್ಟು ಖುಷಿಯಲ್ಲಿ ಈ ಒಂದು ಸೆಲೆಬ್ರೇಟ್ ಮಾಡಿದರು ಅಂಥೇಳಿ. ಸೊ ನನ್ನ ಚಿಕ್ಕಮ್ಮಂಗೆ ನಾನು ಅಲ್ಲಿಂದ ಬಾಯಿ ಹೇಳಿ ನಾವು ಬಂದಿದ್ದೆ ರೋಡಿಗೆ. ಪಾನಿಪುರಿ ಇತ್ತು. ಸೊ ಎಂಜಾಯ್ ಮಾಡ್ಕೊಂಡು ತಿಂದೆ ನಾನು. ಅಲ್ಲಿಂದ ಸೀದಾ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ರಿಟರ್ನು ನನ್ನ ಗಂಡಂಗೆ ಹೇಳಿದೆ ನಂಗೆ ಮಸಾಲೆ ಪುರಿ ತಿನ್ನಬೇಕು ಅಂಥೇಳಿ. ಸೀದಾ ಅವ್ರು ಮಸಾಲೆ ಪುರಿ ತಿನ್ನೋಕ್ಕೆ ನನ್ನ ಕರ್ಕೊಂಡೋದ್ರು ಆಯಿತಾ. ನನಗಂತೂ ಇಲ್ಲಿ ಆಲ್ ಟೈಮ್ ಫೇವ್ರೇಟು ಕೊಂಚಾಡಿಯಲ್ಲಿ. ಸೊ ನಾನು ಹೋದ ತಕ್ಷಣವೇ 9:30 ಆಗಿತ್ತು. ನಾನು ಇರುತ್ತೋ ಇಲ್ವೋ ಅಂದ್ಕೊಂಡೆ, ಬಟ್ ಸಿಕ್ತು ಮಸಾಲೆ ಪುರಿ. ಎಂಜಾಯ್ ಮಾಡ್ಕೊಂಡು ತಿಂದೆ. ನನ್ನ ಇವತ್ತಿನ ದಿನ ತುಂಬ ಖುಷಿಯಿಂದ